ಗೋವನ್ನ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಿಸುವಂತೆ ಆಗ್ರಹ. ಹಾನಗಲ್ನಲ್ಲಿ ಮುಸ್ಲಿಂ ಸಮುದಾಯದಿಂದ ಮೌನ ಪ್ರತಿಭಟನೆ. ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯ ಹಿನ್ನೆಲೆಯಲ್ಲಿ ಅಮಾಯಕರ ಮೇಲೆ ನಡೆಯುತ್ತಿರುವ ಕಿರುಕುಳ ಮತ್ತು ದೌರ್ಜನ್ಯಗಳನ್ನು ತಡೆಗಟ್ಟುವಂತೆ ಹಾಗೂ ಗೋವನ್ನ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಿಸುವಂತೆ ಆಗ್ರಹಿಸಿ ಹಾವೇರಿ ಜಿಲ್ಲೆಯ ಹಾನಗಲ್ನಲ್ಲಿ ಅಂಜುಮನ್ ಎ ಇಸ್ಲಾಂ ಕಮಿಟಿ ನೇತೃತ್ವದಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರು ಮೌನ ಪ್ರತಿಭಟನೆ ನಡೆಸಿದರು. ಇನ್ನು ಗೋಹತ್ಯೆ ನಿಷೇಧ ಕಾಯ್ದೆಯ ಜಾರಿಯ ಹಿನ್ನೆಲೆಯಲ್ಲಿ ಹಲವೆಡೆ ಅಮಾಯಕ ನಾಗರಿಕರ ಮೇಲೆ ಕಿರುಕುಳ, ಹಲ್ಲೆ ಹಾಗೂ ಸಾಮಾಜಿಕ ದೌರ್ಜನ್ಯಗಳು ನಡೆಯುತ್ತಿದೆ. ನೈತಿಕ ಗಿರಿ ಪೊಲೀಸ್ ಹೆಸರಲ್ಲಿ ದೌರ್ಜನ್ಯಗಳಾಗ್ತಾ ಇದ್ದು, ಇಂತಹ ಘಟನೆಗಳನ್ನು ಕಟ್ಟುನಿಟ್ಟಾಗಿ ತಡೆಗಟ್ಟಬೇಕು ಹಾಗೂ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಇನ್ನು ಇದೇ ವೇಳೆ ಹಿಂದೂ ಧರ್ಮೀಯರ ಧಾರ್ಮಿಕ ಭಾವನೆಗಳನ್ನು ಗೌರವಿಸುವ ನಿಟ್ಟಿನಲ್ಲಿ ಗೋವನ್ನ ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸುವಂತೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಬೇಕು ಎಂದರು. ಈಗಾಗಲೇ ನಮ್ಮ ಭಾರತ ದೇಶದಲ್ಲಿ ಗೋವಿನ ಹೆಸರ ಮೇಲೆ ಒಂದು ಸಮುದಾಯಕ್ಕೆ ಸಾರ್ವಜನಿಕರಿಂದ ಮತ್ತು ಇಲಾಖೆ ವತಿಯಿಂದ ತೊಂದರೆಯನ್ನು ಕೊಡ್ತಾ ಇದೆ. ಕೆಲವು ಕಿಡಿಗೇಡಿಗಳು ತಮ್ಮ ಸ್ವಾರ್ಥಕ್ಕಾಗಿ ದುಡ್ಡನ್ನು ಸುಲಿಯ ಸಲುವಾಗಿ ನೈತಿಕ ಪೊಲೀಸ್ಗಿರಿ ಮಾಡ್ತಾ ಇದ್ದಾರೆ. ನಾವು ನಮ್ಮ ಉಲಮಾಗಳು ಈ ಬಕ್ರೀದ್ ಹಬ್ಬದಲ್ಲಿ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಬೇಕು ಎಂದು ಕರೆ ನೀಡಿದ್ದಾರೆ. ಆ ಕರೆಗೆ ನಾವು ನಮ್ಮ ಉಲಮಾಗಳು ಹೇಳಿದ್ದು ಮಾತಕ್ಕೆ ಒಗ್ಗೂಟ್ಟು ಇವತ್ತು ಹಾನಗಲ್ ತಾಲೂಕಿನ ಸಮಸ್ತ ಮುಸ್ಲಿಂ ಸಮಾಜ ವತಿಯಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಅಂಜುಮನ್ ಇಸ್ಲಾಂ ಹಾನಗಲ್ ನೇತೃತ್ವದಲ್ಲಿ ತಾಲೂಕಿನ ಎಲ್ಲ ಅಂಜುಮನ್ಗಳು ಕೂಡಿಕೊಂಡು ಗೋವನ್ನು ರಾಷ್ಟ್ರೀಯ ಪ್ರಾಣಿ ಘೋಷಿಸಬೇಕು. ಅದಕ್ಕೆ ರಾಜ್ಯ ಸರ್ಕಾರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂತ ಹೇಳಿ ಇವತ್ತು ಮೌನ ಮೆರವಣಿಗೆಯನ್ನು ಇಟ್ಟುಕೊಂಡಿದ್ದೀವಿ. ರಾಷ್ಟ್ರೀಯ ಪ್ರಾಣಿ ಘೋಷಣೆ ಆಗೋವರೆಗೂ ನಿಮ್ಮ ಪ್ರತಿಭಟನೆ ಇರುತ್ತೋ? ಇಲ್ಲ, ಈಗ 15 ದಿವಸ ಒಳಗಾಗಿ ನಾವು ತಾಲೂಕ್ ಒಳಗೆ ನಮಗೆ ಅದಕ್ಕೆ ರಿಸಲ್ಟ್ ಸಿಕ್ತಂದ್ರೆ ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ. 15 ದಿವಸ ನಂತರ ಮತ್ತೆ ಎಲ್ಲ ಅಂಜುಮನ್ ಕಮಿಟಿ, ತಾಲೂಕಿನ ಅಂಜುಮನ್ ಕಮಿಟಿ ಸೇರಿಕೊಂಡು ಹಾವೇರಿ ಜಿಲ್ಲಾ ಎಲ್ಲ ಅಂಜುಮನ್ ಕಮಿಟಿಗೆ ಒಟ್ಟು ಕೂಡಿಸಿಕೊಂಡು DC ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೀವಿ. ರಾಷ್ಟ್ರೀಯ ಪ್ರಾಣಿ ಅಲ್ಲಿ ಈಗೇನು ಕ್ರಮ ತಗೊಂಡಿದ್ದೀರಾ? ಗೋ ಕಟಾವ್ ಮಾಡೋದಾಗಿರ್ಬೋದು, ಮಾರಾಟ ಆಗಿರ್ಬೋದು, ಇಂಥವೆಲ್ಲ ಬಿಟ್ಟಿದ್ದೀರೋ? ಟೋಟಲ್ ಸ್ವಯಂ ಪ್ರೇರಣೆಯಿಂದ ನಾವು ಬಂದ್ ಮಾಡೀವಿ. ನಮ್ಮ ಬಕ್ರೀದ್ ಹಬ್ಬ ಹೋತು. ಆ ಹಬ್ಬದಲ್ಲಿ ಯಾರೂ ಒಂದು ಮುಸ್ಲಿಂ ಇದು ಮಾಡಿಲ್ಲ, ಗೋವನ್ನು ಕಟಾವು ಮಾಡಿಲ್ಲ. ಯಾಕಂತ ಹೇಳಿದ್ರೆ ನಾವು ಒಂದು ಸಲ ಘೋಷಣೆ ಮಾಡಿದ ಮೇಲೆ ಆ ಪ್ರಕಾರ ನಡೆದುಕೊಳ್ಳುತ್ತೇವೆ. ಇವತ್ತು ಮುಸ್ಲಿಂ ಸಮುದಾಯ, ಮುಸ್ಲಿಂ ಧರ್ಮಗುರುಗಳು ಇವತ್ತು ಒಂದು ಧ್ವನಿಯಲ್ಲಿ ಈ ರಾಷ್ಟ್ರದಲ್ಲಿ ಒಂದೇ ವಾಕ್ಯವನ್ನು ಉಚ್ಚರಿಸ್ತಾ ಇದ್ದಾರೆ. ಗೋವನ್ನ ನೀವೆಷ್ಟು ಗೌರವ ಕೊಡ್ತಿರೋ ಅಷ್ಟೇ ಗೌರವ, ಅದಕ್ಕಿಂತ ಹೆಚ್ಚು ಗೌರವ ಇವತ್ತು ಮುಸ್ಲಿಂ ಸಮುದಾಯ ಕೊಡ್ತಾ ಇದೆ. ಅದನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಂದ ಅರ್ಥ ಮಾಡ್ಕೋಬೇಕು. ಇನ್ನು ಗೋವನ್ನ ಹೊರತುಪಡಿಸಿ ಕಾನೂನಿನಡಿ ಒದಿಸಲು ಅವಕಾಶವಿರುವ ಇತರೆ ಜಾನುವಾರುಗಳಿಗಾಗಿ ಆಧುನಿಕ ಜಾನುವಾರು ವಧಾಲಯಗಳು ಹಾಗೂ ಅಗತ್ಯ ಮೂಲಸೌಕರ್ಯಗಳನ್ನು ಸರ್ಕಾರವೇ ನಿರ್ಮಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದು, ಮೌನ ಪ್ರತಿಭಟನೆ ಮೂಲಕ ಜಾಥಾ ನಡೆಸಿ ಬಳಿಕ ತಾಲೂಕು ತಹಶೀಲ್ದಾರ್ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ರು.
ಲೋಕೇಶ್ ಸುಣಗಾರ್, ಪ್ರಜಾಶಕ್ತಿ ಟಿವಿ, ಹಾವೇರಿ.